ಹಾಯ್ ಹಲೋ ಎಲ್ರಿಗೂ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಲಿಖಿತ್. ನಾವಿವತ್ತು ಹೋಗ್ತಿರೋದೇ ಚಾಮುಂಡಿ ಬೆಟ್ಟಕ್ಕೆ. ಏನು ವಿಶೇಷ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿರೋದು ಅಂದರೆ, ನಾವು ಮೈಸೂರಿಯನ್ಸವ್ರಿಗೆ ಏನೂ ಕಾರಣನೇ ಬೇಕಿಲ್ಲ ಬೆಟ್ಟಕ್ಕೆ ಹೋಗೋಕ್ಕೆ. ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ, ಖುಷಿ ಆದಾಗ ಬೇಜಾರಾದಾಗ ಬೆಟ್ಟಕ್ಕೆ ಹೋಗ್ತಿರ್ತೀವಿ. ಸೊ ಹಾಗೆ ನಾವು ಆಷಾಢ ಶುರು ಹಾಕೋ ಮುಂಚೆ ಒಂದು ಸತಿ ಬೆಟ್ಟಕ್ಕೆ ಹೋಗಿ ಅಮ್ಮನವರ ದರ್ಶನ ತೊಗೊಳ್ದ ಅಂತ ಬೆಟ್ಟಕ್ಕೆ ಹೊರಡ್ತಿದ್ದೀವಿ. ವಿ ಆರ್ ಹಿಯರ್ ಅಟ್ ದ ಟಾಪ್ ಆಫ್ ಚಾಮುಂಡಿ ಹಿಲ್. ಬಸ್ ಸ್ಟಾಪು ಎಲ್ಲಿ ಆಷಾಢ ಸ್ಪೆಷಲ್ ಬಸ್ ಸ್ಟಾಪು ಇಲ್ಲಿದೆ. ಇಲ್ಲಿಂದ ದರ್ಶನಕ್ಕೆ ಬಂದವರೆಲ್ಲ ನಡ್ಕೊಂಡು ಸೀದಾ ಬರಬೇಕು. ಅಲ್ಲಿ ಕೆಡೆ ಕಾಣಿಸಿ ನೋಡಿ, ಇಲ್ಲಿಂದ ನಡ್ಕೊಂಡು ಬಂದು ಹಿಂಗೆ ಕಂಟಿನ್ಯೂ ಆಗುತ್ತೆ, ಅಲ್ಲಿ ತನಕ ಹೋಗುತ್ತೆ. ಅಲ್ಲಿ ದಾರಿ ಮಾಡ್ಬಿಟ್ಟಿದ್ದಾರೆ ಫುಲ್ಲು. ಅದು ರೋಡ್ ರೆಗ್ಯುಲರ್ ಆಗಿತ್ತು ಅಷ್ಟೇ. ಸೊ ಆಷಾಢಕ್ಕೆ ನೀವು ನೆಕ್ಸ್ಟ್ ಬರೋಂಗಿದ್ರೆ ಸ್ವಲ್ಪ ಬಸ್ಸಲ್ಲಿ ಬನ್ನಿ. ಬಸ್ಸು ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಲಲಿತಾದಿಪುರ ಹತ್ರ ಬಸ್ ಇದೆ, ಅಲ್ಲಿಂದ ಫ್ರೀ ಬಸ್ಸು. ಅದನ್ನು ಹತ್ಕೊಂಡು ಬಂದರೆ ಅಲ್ಲಿಂದ ಇಲ್ಲಿ ತನಕ ಬೆಟ್ಟ ತನಕ ಫ್ರೀ ಆಗಿ ಬರುತ್ತೆ. ಮೈಸೂರು ಐಫಲ್ ಟವರ್ ಇಟ್ಕೊಂಡು ಇನ್ನೊಂಚೂರು ಸ್ವಲ್ಪ ನಾಳೆ ಫೋಟೋ ಸ್ವಲ್ಪ ಕಮ್ಮಿ ಇದೆ ಕಂಪೇರ್ ಟು ರೆಗ್ಯುಲರ್. ಯಾಕಂದ್ರೆ ಎಲ್ಲರೂ ಇಲ್ಲಿಂದ ಸೀದಾ ಬೇಗ ದರ್ಶನಕ್ಕೆ ಹೋಗ್ಬೇಕು. ಸೊ ಇಲ್ಲಿ 2000 ರೂಪೀಸ್ ಕೊಟ್ಟವ್ರಿಗೆ ಇಲ್ಲಿಂದ ದರ್ಶನ, ನಮ್ಮಂತ ರೆಗ್ಯುಲರ್ ಅವ್ರಿಗೆ ಆ ಕಡೆಯಿಂದ ದರ್ಶನ. ಸ್ವಲ್ಪ ಕಾಸಿಟ್ಟವ್ರಿಗೆ ಇಲ್ಲಿಂದ ಹಿಂಗೆ ಸುತ್ಕೊ ಹೋಗ್ಬೇಕು. ರೆಗ್ಯುಲರ್ ಕ್ಯಾಟಗರೀಸ್ ಸ್ವಲ್ಪ ಇದಾಗಿ ನಡ್ಕೊ ಹೋಗ್ಬೋದು. ಇಲ್ಲಿ ನೋಡಿ ಎಷ್ಟು ನೀಟಾಗಿ ನಿಲ್ಸಿದ್ದಾರೆ. ಬೆಳಿಗ್ಗೆ 6 ಗಂಟೆ ಪಕ್ಕ ದರ್ಶನ ಪಕ್ಕ ಮಿಸ್ ಇಲ್ಲ. कौन आएगा 2 बजे कौन आएगा ಅಂತ कौन नहीं आएगा. ಎಷ್ಟು ರಶ್ ಇರುತ್ತೆ ಅಂದರೆ ಮಚ್ಚ ನೀನು ಬಂದಿದ್ದ ರಾತ್ರಿ 2 ಗಂಟೆ ಕರ್ಕೊಂಡು ಬಂದಿದ್ದ ಕಿರಣ್. ಒಟ್ಟು ಚೆನ್ನಾಗಿತ್ತು ಮಚ್ಚ ಬೆಟ್ಟ ಹತ್ಕೊ ಬರೋದಿಲ್ಲ. ಸರ್ ನಿಮ್ಗೇನು ಅನಿಸ್ತದೆ ಸರ್? ನೀವು ಬಂದಿದ್ದೀನಿ ಹೆಂಗೆ ಅನ್ಸುತ್ತೆ? ಇವತ್ತು ಕಮ್ಮಿ ರಶ್ ಇಲ್ವಾ? ಇವತ್ತು ತುಂಬ ಫ್ರೀ, ನಮಗೋಸ್ಕರ ವಿ ಐ ಪಿ ಎಂಟ್ರೆನ್ಸ್. ಸ್ವಲ್ಪ ಎಲ್ಲರೂ ಜಾಸ್ತಿ ರಶ್ ಇದೆ ಅಂದ್ಕೊಂಡಿರ್ತಾರೆ, ಬಟ್ ಬೆಟ್ಟ ಏನಷ್ಟು ರಶ್ ಇಲ್ಲ ಗೈಸ್. ಚಿಲ್ ಮಾಡ್ಬೋದು. ಮೈಸೂರವ್ರಿಗೆ ಮಾತ್ರ ಗೊತ್ತಿರೋ. ಎಲ್ಲರೂ ಇಲ್ಲಿ ದರ್ಶನ ಮಾಡ್ತಿದ್ದಾರೆ. ಬಾಯ್ಸ್ ಕೂಡ ರೆಡಿ ಆಗಿದ್ದಾರೆ. ನೋಡ್ತಾ ಇದ್ದೀವಿ ಹೋಗೋದ ಬೇಡ, ಒಂದು ಸ್ವಲ್ಪ ರಶ್ ಇದೆ, ಬೇಡ ಅನಿಸ್ತೈತೆ. ಸೊ ವಾಪಸ್ ಹಿಂಗೆ ಸೀದಾ ಹೊಟ್ಟೋಗ್ಬಿಡ್ತೀವಿ. ಬೇಕಾವಲ್ಲ ನಿಮಗೆ ಸ್ಕ್ರೀನ್ ನೋಡಿ ಗೈಸಸ್, ತುಂಬ ಚೆನ್ನಾಗಿದೆ. ಇಂಥ ವೆದರು ನಮ್ಮ ಮೈಸೂರಲ್ಲಿ ಮಾತ್ರ ಸಿಗೋದು, ಬೇರೆ ಕಡೆ ಎಲ್ಲೂ ಸಿಗೋಲ್ಲ. ಹಾಕಾಗಲಿಲ್ಲ, ಸ್ವಲ್ಪ ಜಾಸ್ತಿನ ರಶ್ ಇತ್ತು. ಸೊ ಹಂಗೆ ಹೋಗೋದ ಅಂತ ಡಿಸೈಡ್ ಮಾಡಿದ್ವಿ. ಪರವಾಗಿಲ್ಲ, ನಾವು ಮೈಸೂರವರು ರೆಗ್ಯುಲರಾಗಿ ದರ್ಶನ ಮಾಡ್ತಿರ್ತೀವಿ, ಬಟ್ ಇವತ್ತು ದರ್ಶನ ಮಾಡೋಕ್ಕಾಗಲಿಲ್ಲ. ಇಲ್ಲಿ ರಶ್ ಅಂತೂ ನೋಡ್ಬೋದು, ಸ್ವಲ್ಪ ಜಾಸ್ತಿನೇ ಇದೆ ಕಂಪೇರ್ ಟು ರೆಗ್ಯುಲರ್ ಡೇಸ್. ಸೊ ಬನ್ನಿ ನೆಕ್ಸ್ಟ್ ಬೋರ್ಡ್ನ ತಿನ್ನಕ್ಕೆ ಹೋದ. ಈ ಕಾರ್ ಕೊಡ್ಸೋ, ಈ ಕಾರ್ ಬೇಕಾ ಗೈಸ್? ನೆಕ್ಸ್ಟು ಈ ಕಾರಲ್ಲೇ ಬಂದಿರ್ತಾರೆ ನಾವು ಸುಮ್ಮನೆ ಹೇಳ್ಬೇಡ ಅವ್ರಿಗೆಲ್ಲ. ಗೈಸ್ ನೆಕ್ಸ್ಟ್ ಈ ಕಾರ್ ತೊಗೋಬೇಕು ಅಂತ ಅನ್ಕೊಂಡಿದ್ದೀವಿ. ಇದು ನಮ್ದಲ್ಲ ಕಾರು, ಇದ್ರಲ್ಲಿ ಬಂದಿರೋದು. ಆ್ಯಕ್ಚುಲಿ ನಾವು ವ್ಯಾಪಾರ ಆಗೋದೇ ಇದರಲ್ಲೇ ಕಾಸು ಜಾಸ್ತಿ ಮಾಡೋಕ್ಕಾಗೋದು, ಅದ್ರಲ್ಲಿ ಏನು ಪ್ರಯೋಜನ ಇಲ್ಲ ಗೈಸ್. ಅದು ಬರೀ ದೊಡ್ಡದಾಗೈತೆ, ಬಟ್ ಬಿಸ್ನೆಸ್ಗೆಲ್ಲ ಇದೇ ಬೇಕು. ಕಿಡ್ನಾಪಿಂಗ್ ಬಿಸ್ನೆಸ್ ಇಂದ ಹಿಡಿದು ಎಲ್ಲ ಬಿಸ್ನೆಸ್ಗೂ ಇದೆ. ಅವ್ರಿಗೆ ನೋಡಿ ಎಷ್ಟು ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ ನೀಟಾಗಿ ಸ್ವಲ್ಪ ದರ್ಶನಕ್ಕೆ ಪ್ರಾಬ್ಲಮ್ ಆಗಿದ್ದರಿಂದ ಈ ಸತಿ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಗೇಟ್ಸ್ ಎಲ್ಲ ನೀಟಾಗಿ ಹಾಕಿ ಲೈನ್ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಟ್ಟ ನೋಡೋಕ್ಕೆ ಖುಷಿಯಾಗುತ್ತೆ. ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ. ಫುಲ್ಲು ನೇಚರ್ನ ಎಂಜಾಯ್ ಮಾಡ್ಬೋದು, ಯಾರು ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ. ಬಂದಿದ್ವಿ ನೋಡಿ, ರಶ್ ಇಲ್ಲ, ನೆಮ್ಮದಿಯಾಗಿ ಬಂಡ ಯಾಕೆ ಹಿಂಗಂದಲ್ಲ. ಫಸ್ಟ್ ನೀನು ಬಂದಿದ್ದೆ, ಅದಾದ್ಮೇಲೆ ಇವನು ಕೈ ಮುಗಿಯಪ್ಪ. ನೀಟಾಗಿ ಕಾಸು ಕೊಡವು ಬೋಂಡಾಗೆ, ಬೋಂಡಾಗೆ ಪೇ ಮಾಡವು. ಇಲ್ಲ ಬೋಂಡಾಗೆ ಪೇ ಮಾಡವು, ಬೋಂಡಾಗೆ ಪೇ ಮಾಡವು. ಕೊಟ್ರೆ ಯಾರೋ ಕೊಟ್ಟಿದ್ದ ಸಿಂಧು. ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ದಾರೆ ಆಷಾಢ ಶುಕ್ರವಾರಗೋಸ್ಕರ. ತುಂಬ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಆ ಕಡೆ ಸೈಡ್ ನೀವು ನೋಡಿದಂಗೆ ಸ್ವಲ್ಪ ಲೈನಿಂಗ್ ಅರೇಂಜ್ಮೆಂಟ್ ಮತ್ತು ಸೀಟಿಂಗ್ ಅರೇಂಜ್ ಮಾಡಿದ್ದಾರೆ. ಬಟ್ ಮತ್ತು ಈ ಸತಿ ಸ್ವಲ್ಪ ವಾಶ್ರೂಮ್ ಪ್ರಾಬ್ಲಮ್ ಆಗಿತ್ತು ಲಾಸ್ಟ್ ಟೈಮ್ ಅಂತ. ಈ ಸತಿ ಚಿಕ್ಕ ಜಾಗದಲ್ಲಿ ಸ್ಪೇಸಸ್ಗಳಲ್ಲಿ ವಾಶ್ರೂಮ್ ಕೂಡ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಓವರಾಲ್ ಬಂದರೆ. ನೀವು ಕೂಡ ಈ ಸತಿ ದಯವಿಟ್ಟು ವಿಸಿಟ್ ಮಾಡಿ ಆಷಾಢ ಶುಕ್ರವಾರನ. ಮತ್ತು ತಾಯಿ ಅಮ್ಮ ದರ್ಶನ ತೊಗೊಳ್ಳಿ, ಖುಷಿಯಾಗಿ. ಎಲ್ಲರೂ ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಅಮ್ಮನ ದರ್ಶನ ಪಡ್ರಿ ಅಂತ ಹೇಳ್ತಾ ಸಿಗೋದು ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.